ಸಾಲು ಮರದ ತಿಮ್ಮಕ್ಕನ ತವರಲ್ಲಿ ಹಸಿರೇ ಉಸಿರಿನ ಮೂಲ ಎಂಬ ಪ್ರಕೃತಿಯ ಮೂಲ ತತ್ವದಲ್ಲಿ ತೆರೆಯಲಾದ ತುಮಕೂರು ಜಿಲ್ಲೆಯ ಉನ್ನತ ಅಧ್ಯಯನ ತಾಣ ತುಮಕೂರು ವಿಶ್ವವಿದ್ಯಾನಿಲಯ. ತುಮಕೂರು ವಿಶ್ವವಿದ್ಯಾನಿಲಯವು 2004ನೇ ಇಸವಿಯಲ್ಲಿ ಸ್ಥಾಪನೆಯಾಯಿತು. ಹಲವಾರು ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ವಿಷಯಗಳನ್ನು ಒಳಗೊಂಡ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪರಿಸರ ವಿಜ್ಞಾನ ವಿಭಾಗವೂ ಒಂದು. ಪರಿಸರದ ಶಿಕ್ಷಣದ ಸೇವೆಯನ್ನು ಪರಿಸರ ಮತ್ತು ಭವಿಷ್ಯದ ಪರಿವಾರದ ಉಳಿವಿಗಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಸಮಾಜಕ್ಕೆ ನೀಡುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾನಿಲಯ ಹೊತ್ತು ನಿರಂತರವಾಗಿ ನಡೆಸುತ್ತಿದೆ. ತುಮಕೂರು ವಿಶ್ವವಿದ್ಯಾನಿಲಯ ಒಂದು ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಂತ ಒಂದು ವಿಶ್ವವಿದ್ಯಾನಿಲಯ. ತುಮಕೂರು ಜಿಲ್ಲೆನಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನ ಶುರು ಮಾಡಿದೆ. ಇಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ವಿಜ್ಞಾನ ವಿಭಾಗದಲ್ಲಿ ರಸಾಯನಶಾಸ್ತ್ರ ಇರ್ಬೋದು, ಜೀವರಸಾಯನಶಾಸ್ತ್ರ ಇದೆ. ಅದೇ ರೀತಿ ಈಗ ಹೊಸದಾಗಿ ಶುರುವಾಗಿರ್ತಕ್ಕಂಥದ್ದು MSc ಇನ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಭಾಗವನ್ನು ಶುರು ಮಾಡಿದೆ. ಈ ವಿಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸೈನ್ಸ್ ಕಲ್ತಂತ BSc ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು 45% ಅಗ್ರಿಗೇಟ್ ಇದ್ರೆ ಸಾಕು ಎಂಟ್ರಿ ಆಗ್ಲಿಕ್ಕೆ. ಅದನ್ನ ಎಲಿಜಿಬಿಲಿಟಿ ಅಂತ ಕರೀತಾರೆ. ಎಲಿಜಿಬಿಲಿಟಿ 45% ಮೆರಿಟ್ ಇದರಲ್ಲಿ ನಾವು ಕೊಡ್ತೇವೆ. BSc ಅಗ್ರಿಕಲ್ಚರ್ ಸೈನ್ಸ್ ಮಾಡಿರ್ಬೋದು, BFSc ಮಾಡಿರ್ಬೋದು, ಅಲ್ಲಿ ಮಾಡಿದ್ರು ಕೂಡ ಒಂದು BSc ಡಿಗ್ರಿ ಇದ್ರೆ ಅಂತ ಮಕ್ಕಳು ನೆಕ್ಸ್ಟ್ MSc ಎಕಾಲಜಿ ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಸೇರ್ಕೊಂಡು ಇಲ್ಲಿನ ಫೆಸಿಲಿಟೀಸ್ಗಳನ್ನ ಸದುಪಯೋಗ ಪಡ್ಕೋಬಹುದಾಗಿರುತ್ತೆ. ಈ ವಿಶ್ವವಿದ್ಯಾನಿಲಯದಲ್ಲಿ ಈ ವಿಭಾಗ ಹೊಸದಿರ್ಬೋದು, ಬಟ್ ಆದ್ರೆ ಬೇರೆ ವಿಭಾಗಗಳ 2010ರಿಂದನೂ ಇರ್ತಕ್ಕಂಥ ವಿಭಾಗಗಳಿರೋದ್ರಿಂದ ಇಲ್ಲಿ ನಮ್ಮಲ್ಲಿ ಒಳ್ಳೆ ಲ್ಯಾಬೊರೇಟರಿ ಫೆಸಿಲಿಟೀಸ್ ಇದೆ. ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕಲೀಲಿಕ್ಕೆ, ನಂತರ ಇನ್ಸ್ಟ್ರೂಮೆಂಟ್ಸ್ಗಳು UV IR ಈ ರೀತಿ ಇನ್ಸ್ಟ್ರೂಮೆಂಟ್ಸ್ಗಳಿದೆ. ಅವುಗಳನ್ನ ಬಳಸ್ಕೊಂಡು ಅವರು ಸಾಕಷ್ಟು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಇಂಡಿವಿಜುವಲ್ ಕೇರ್ ತಗೊಂಡು ಅವರಿಗೆ ಹೊಸ ಪ್ರಯೋಗಗಳನ್ನ ಕಲಿಸ್ಕೊಡ್ತಾರೆ. ಎನ್ವಿರಾನ್ಮೆಂಟಲ್ ಸಂಬಂಧಪಟ್ಟ ಹಾಗೆ ಕೂಡ ವಿದ್ಯಾರ್ಥಿಗಳು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನೇನು ಕಾಸಸ್ ಏನಿರ್ಬೋದು ಹೇಗೆ ಥಿಯರಿಯಲ್ಲಿ ಕಲಿತಾರೆ ಕೂಡ ಅವುಗಳನ್ನ ಎಸ್ಟಿಮೇಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಲ್ಯಾಬೊರೇಟರಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಲ್ಯಾಬೊರೇಟರಿ ಇದೆ. ಮತ್ತೆ ಇನ್ಸ್ಟ್ರೂಮೆಂಟ್ಸ್ಗಳು ಸಹ ಇರೋದ್ರಿಂದ ಅವುಗಳನ್ನ ಬಳಸ್ಕೊಂಡು ಹೇಗೆ ಮಾಡರ್ನ್ ಮೆಥಡ್ ಅಲ್ಲಿ ಪೊಲ್ಯೂಷನ್ ಅನ್ನ ಎಸ್ಟಿಮೇಟ್ ಮಾಡಬಹುದು ಅನ್ನೋದನ್ನ ಅವರು ಮಾಡ್ಲಿಕ್ಕಾಗತ್ತೆ. ಎಕ್ಸ್ಪೆರಿಮೆಂಟ್ಗಳನ್ನ ಟೀಚರ್ಸ್ಗಳು ಡಿಸೈನ್ ಮಾಡಿದ್ದಾರೆ. ಏನು ವರ್ಲ್ಡ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ ಆ ಲೆವೆಲ್ಗೆ ನಮ್ಮ ಎಕ್ಸ್ಪೆರಿಮೆಂಟ್ಗಳನ್ನ ಡಿಸೈನ್ ಮಾಡಿ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾರೆ. ಪ್ಲೇಸ್ಮೆಂಟ್ ಸೆಲ್ ಅಂತಿದೆ, ಪ್ಲೇಸ್ಮೆಂಟ್ ಡ್ರೈವ್ ಮಾಡ್ತಾರೆ. ಸಾಕಷ್ಟು ಕಂಪನಿಗಳನ್ನ ಒಂದು 50-100 ಕಂಪನಿಗಳಗಟ್ಟಲೆ ಅವ್ರನ್ನ ಕರೆಸಿ ವರ್ಷ ನಡೀತದೆ. ಹೆಚ್ಚು ಕಡಿಮೆ ನಾನು ಹೇಳ್ಬೇಕು ಅಂದ್ರೆ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಯಾವ್ದಾದ್ರು ಒಂದು ಕಂಪನಿ ಬರೋದಂತೂ ಶತಸಿದ್ಧ ಬಂದೇ ಬರ್ತಾರೆ. ಇದ್ರ ಜೊತೆನಲ್ಲಿ ಎನ್ವಿರಾನ್ಮೆಂಟಲ್ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತೇನೆ, ಈ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಕರೀತಾರೆ. ಸೊ ಪೊಲ್ಯೂಷನ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಕ್ಕಂಥದ್ದು, ಇಂಡಸ್ಟ್ರಿಯಲೈಸೇಷನ್ ಇದೆಲ್ಲ ಇದೆ. ಈ ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಪ್ಲಾಂಟ್ಸ್ ಗಳು ಕ್ಯಾಪ್ಚರ್ ಮಾಡ್ತವೆ ಅಂತ ಹೇಳ್ತೇವೆ. ಈಗ ಹೊಸದಾಗಿ ನಡೀತಾ ಇರ್ತಕ್ಕಂಥ ಕೆಲವು ರಿಸರ್ಚ್ ಇದರಲ್ಲೆಲ್ಲ ಏನಾಗುತ್ತೆ, ಬ್ಯಾಂಬೂ ಟ್ರೀಸ್ ಏನಿದೆಯಲ್ಲ ನೀವು ನೋಡಿರ್ಬೋದು, ಬಿಲ್ಡಿಂಗ್ ಮುಂದ್ಗಡೆ ಸಾಕಷ್ಟು ಬ್ಯಾಂಬೂ ಟ್ರೀಸ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಅವುಗಳು ಬೆಳೆಯೋಕೆ ತುಂಬಾ ಜೋರಾಗಿದೆ, ಫಾಸ್ಟ್ ಆಗಿ ಗ್ರೋ ಆಗ್ತದೆ. 3 ರಿಂದ 5 ವರ್ಷದಲ್ಲಿ ಬೆಳೆದು ಬಿಡ್ತದೆ ಬ್ಯಾಂಬೂ ಟ್ರೀಸ್. ನೀವು ಮರ ಬೆಳೆಸಬೇಕಂದ್ರೆ 20-30 ವರ್ಷ ಬೇಕಾಗುತ್ತದೆ. ಕಂಪ್ಯಾರಿಟಿವ್ಲಿ ಬ್ಯಾಂಬೂ ಟ್ರೀಸ್ ಗಳು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಕಾರ್ಬನ್ ಡೈಆಕ್ಸೈಡ್ ನ ಫಾಸ್ಟ್ ಆಗಿ ಅಬ್ಸರ್ವ್ ಮಾಡ್ತದೆ. ಒಂದು ಟ್ರೀ ಬೆಳೆಸೋದ್ರಿಂದ, ಬ್ಯಾಂಬೂ ಗಿಡ ಮರ ಬೆಳೆಸೋದ್ರಿಂದ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡಬಹುದು. ಈ ರೀತಿ ಅವೇರ್ನೆಸ್ ಗಳನ್ನ ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವೇರ್ನೆಸ್ ಇದೆ. ಈ ಒಂದು ಅವೇರ್ನೆಸ್ ನಾವು ಪಬ್ಲಿಕ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಇದನ್ನು ಕ್ರಿಯೇಟ್ ಮಾಡಬೇಕು ಅಂದ್ರೆ NGOಗಳ ಮುಖಾಂತರ ಇರ್ಬೋದು, ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಇರ್ಬೋದು, ಅಲ್ಲೆಲ್ಲಾನು ಈ ವಿದ್ಯಾರ್ಥಿಗಳ ಕೆಲಸಗಳನ್ನ ಪಡ್ಕೊಳ್ಳಿಕ್ ಆಗ್ತದೆ. ಜೊತೆಗೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅಲ್ಲೂ ಕೂಡ ಸಾಕಷ್ಟು ಹುದ್ದೆಗಳಿದೆ, ಮಾಡಬಹುದು. NGOಗಳಲ್ಲಿ ಮಾಡಬಹುದು. ಸ್ವಂತ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತಕ್ಕಂಥವ್ರು ಕೂಡ ಇದರಲ್ಲಿ ನುಗ್ಗಿ ಸಾಕಷ್ಟು ಕೆಲಸ ಮಾಡಬಹುದು, ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು. ಸಣ್ಣ ಮಕ್ಕಳಿಗೆ ಸ್ಕೂಲಿಂದ ಹಿಡಿದು ಹೈಸ್ಕೂಲಿಂದ ಹಿಡಿದು ನೀವು ಎಲ್ಲಿ ತನಕ ಹೋದ್ರು ಪೊಲ್ಯೂಷನ್ ಬಗ್ಗೆ ನಾವು ತಿಳ್ಕೊಂಡಿರೋದು ತುಂಬಾ ಕಡಿಮೆ ಇದೆ. ಅದನ್ನ ಬೇರೆ ಬೇರೆ ಸಬ್ಜೆಕ್ಟ್ಗಳು ಎಕ್ಸ್ಪರ್ಟ್ ಇರ್ಬೋದು, ಬಟ್ ಪೊಲ್ಯೂಷನ್ ವಿಚಾರದಲ್ಲಿ ನಮ್ಮ ಸಾಮಾಜಿಕ ಕಳಕಳಿ, ಕೊಡುಗೆ ಇವೆಲ್ಲನೂ ಬಹಳ ಇಂಪಾರ್ಟೆಂಟ್. ಅದನ್ನ ಮಾಡ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ಪೂರ್ಣಿಮಾ ಮೇಡಮ್ ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಅವರೆಲ್ಲರೂ ತುಂಬಾ ಎಫರ್ಟ್ ಹಾಕಿ ಆ ವಿದ್ಯಾರ್ಥಿಗಳನ್ನ
ತಯಾರು ಮಾಡ್ತಿದ್ದಾರೆ. ಈ ವಿದ್ಯಾರ್ಥಿಗಳು ದೇಶದ ತುಂಬಾನು ಅವರು ಮುಂದುವರಿಲಿ, ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತು ಹೇಳ್ತೇನೆ. ನಾನು ಡಾಕ್ಟರ್ ಪೂರ್ಣಿಮಾ ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮತ್ತು ಈ ಎನ್ವೈರನ್ಮೆಂಟಲ್ ಸೈನ್ಸ್, ಎಕಾಲಜಿ ಅಂಡ್ ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 2 ವರ್ಷದ MSc ಕೋರ್ಸ್ ಇದೆ. ಅದನ್ನ ಬಿಟ್ಟರೆ 1 ಇಯರ್ PG ಡಿಪ್ಲೊಮಾ ಕೋರ್ಸ್ ಇದೆ, ಎಕಾಲಜಿ ಅಂಡ್ ಎನ್ವೈರನ್ಮೆಂಟಲ್ ಗವರ್ನೆನ್ಸ್ ಅಂದ್ಬಿಟ್ಟು. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸಸ್ ಇದೆ, GIS ಅಂತ ಹೇಳ್ಬಿಟ್ಟು, ಮತ್ತು PhD ಕೋರ್ಸ್ ಅಥವಾ ಡಿಗ್ರಿ ಅನ್ನೋ ನಮ್ಮಲ್ಲಿ ಅವಕಾಶ ಇದೆ. ನಮಗೆ ಪರಿಸರ ಅಂತ ಹೇಳಿದ್ರೆ ಬಹು ಮುಖ್ಯವಾದ ವಿಷಯ, ಯಾಕಂದ್ರೆ ಪರಿಸರ ಇಲ್ಲದೆ ನಾವಿರೋದಕ್ಕೆ ಆಗುದಿಲ್ಲ. ಹಾಗಾಗ್ಬಿಟ್ಟು ಈ ಪರಿಸರ ವಿಜ್ಞಾನ ನನಗೆ ಗೊತ್ತಿರೋ ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಓದಲೇಬೇಕು. ಡಿಗ್ರಿಯಿಂದ ಓದ್ಕೊಂಡ್ ಬಂದಿರ್ತಾರೆ, ಆದ್ರೆ PGಯಲ್ಲಿ ಓದುವುದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಅವರು ಡೀಪ್ ಆಗಿ ಈ ಸಬ್ಜೆಕ್ಟ್ನ ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಪರಿಸರ ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬಹುದು, ಹೇಗೆ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಈ ಎಲ್ಲವನ್ನು ನಾವು ಇಲ್ಲಿ ಕಲಿಸ್ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ನುರಿತರಾದಂತಹ ಟೀಚರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ. ಹಾಗಾಗ್ಬಿಟ್ಟು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಮತ್ತೆ ನೀವು ಕೇಳಿದ್ರಿ PG ಡಿಪ್ಲೊಮಾ ಕೋರ್ಸ್ ಅಂತ ಹೇಳ್ಬಿಟ್ಟು, ಈ PG ಡಿಪ್ಲೊಮಾ ಕೋರ್ಸ್ ಅಲ್ಲಿ ನಾವು ಹೆಚ್ಚಾಗಿ ಈ ಗವರ್ನೆನ್ಸ್ ಬಗ್ಗೆ ನಾವು ಪಾಠವನ್ನ ಮಾಡ್ತೇವೆ. ಅದು ತುಂಬಾ ಒಳ್ಳೆಯ ವಿಷಯ, ಯಾಕಂದ್ರೆ ನಾವು ಪರಿಸರ ಮಾಲಿನ್ಯನ ಈ ಆಡು ಭಾಷೆಯಲ್ಲಿ ಗೊತ್ತಾಗಿರುತ್ತೆ, ಹೇಗೆ ಮಾಲಿನ್ಯವನ್ನ ಕಂಟ್ರೋಲ್ ಮಾಡೋದು ಮತ್ತೊಂದು ಅಂತ ಹೇಳ್ಬಿಟ್ಟು. ನಮ್ಮ ಈ ಗವರ್ನಮೆಂಟ್ ವ್ಯವಸ್ಥೆ ಹೇಗಿದೆ ಇದನ್ನ ನಾವು ನಮ್ಮ PG ಡಿಪ್ಲೊಮಾ ಕೋರ್ಸ್ ನಲ್ಲಿ ಕಲಿಸ್ಕೊಡ್ತೀವಿ. ಇಲ್ಲಿ ಇದು ತುಂಬಾನೇ 1 ಇಯರ್ ಕೋರ್ಸ್ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆಯ ವಿಷಯ, ಬಹುಬೇಗ ಅವ್ರು ಮುಗಿಸ್ಕೋಬಹುದು. ನಮ್ಮಲ್ಲಿ ಲೈಬ್ರರಿ ಚೆನ್ನಾಗಿದೆ, ನುರಿತ ಲೆಕ್ಚರರ್ಸ್ ಇದ್ದಾರೆ, ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ನಮ್ಮ ಲ್ಯಾಬೊರೇಟರಿನಲ್ಲಿ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು. ಮತ್ತೆ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಅಂತ ಕೊಡ್ತೀವಿ ಅವರಿಗೆ, ಫೈನಲ್ ಇಯರ್ ಬೇಕಾದ್ರೆ ಆ ಪ್ರಾಜೆಕ್ಟ್ಸ್ ನ ಅವ್ರು ಕಲ್ತ್ರೆ ಅವ್ರಿಗೆ PhD ಮಾಡ್ಬೇಕಾದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಥವಾ PG ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಲ್ಲಿ ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನಿಂದ ಆಗಿರ್ಬೋದು ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು ಪ್ಲೇಸ್ಮೆಂಟ್ ಅನ್ನ ಮಾಡಿಸ್ಕೊಡ್ತೀವಿ ನಾವು. ಸೊ ಅದು ಗವರ್ನಮೆಂಟ್ ಬೇಸ್ಡ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಲೈಕ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರಬಹುದು, ಅಥವಾ ಏರೋಸ್ಪೇಸ್ ಕಂಪನಿ ಇರ್ಬೋದು, ಗಂಗಾ ಬಯೋಟೆಕ್ ಇರ್ಬೋದು, ಮುಂತಾದ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ನಮ್ಮಲ್ಲಿ ಹಿಂದಿನ ವಿದ್ಯಾರ್ಥಿಗಳು ತುಂಬಾ ಜನ ಈ ಇಂತಹ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಗಿ ಅಬ್ಸರ್ವ್ ಆಗಿದ್ದಾರೆ. ತುಂಬಾ ಕಂಪನಿಗಳ ಜೊತೆ MOU ಮಾಡ್ಕೊಳ್ತಾ ಇದ್ದೀವಿ, ಮತ್ತೆ ಕೊಲಾಬರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸೊ ದಟ್ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಕಲಿತ ನಂತರ ಅವ್ರಿಗೆ ಡೈರೆಕ್ಟ್ ಆಗಿ ಜಾಬ್ ಆಪರ್ಚುನಿಟಿ ಸಿಗಬೇಕು, ಆ ರೀತಿಯಲ್ಲಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಅವ್ರಿಗೆ PhD ಅಂದ್ರೆ ರಿಸರ್ಚ್ ಓರಿಯೆಂಟೇಷನ್ ಬಗ್ಗೆ ಒಲವು ಮೂಡೋ ಹಾಗೆ ನಾವು ಪ್ರಾಜೆಕ್ಟ್ಸ್ ಆಗಲಿ ಅಥವಾ ಟೀಚಿಂಗ್ ಆಗಲಿ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಲಿ ಫೀಲ್ಡ್ ವಿಸಿಟ್ಸ್ ಆಗಲಿ ಇದನ್ನೆಲ್ಲ ಕೂಡ ಮಾಡಿಸ್ತೀವಿ. ಸೊ ಹಾಗಾಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ತುಮಕೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪರಿಸರ ವಿಭಾಗದ ವಿದ್ಯಾರ್ಥಿಗಳಿಗೆ ನುರಿತ ಹಾಗೂ PhD ಪದವಿಯ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರ ಪ್ರವಚನವಿದೆ. This is Dr. Puttaraju, Faculty of Ecology and Environmental Science. I am working here from past 8 to 9 years. So this subject is a wide range of scope and incredible opportunities in the future and nowadays also. So many standards are reported. So many organizations, they are reported the environmental sustainability and environmental science is the core domain for the future. So almost it will create 50% of green jobs in the future. So it's almost estimated 5 to 10 years, 50% of green jobs which is created all over the world. So this is very, very essential for everyone. This is a good subject for the nation also, for the career also. So environmental science and ecology is a broad areas and multidisciplinary aspects. So this is very, very good. In Tumkur University offered, University Science College offered MSc Environmental Science, PhD Environmental Science and PG diploma in Environmental Sustainability and Governance. So this is a good opportunity for you people to great future. ನಮಸ್ತೆ, ನನ್ನ ಹೆಸರು ಸಮರೀನಾ CS.
ನಾನು ಇದೇ ಯೂನಿವರ್ಸಿಟಿಯಲ್ಲಿ ಕಳೆದ 6-7 ವರ್ಷದಿಂದ ಲೆಕ್ಚರರ್ ಆಗಿ ಕೆಲಸ ನಿಭಾಯಿಸ್ತಾ ಇದ್ದೀನಿ. ಈ ಎನ್ವಿರಾನ್ಮೆಂಟಲ್ ಸಬ್ಜೆಕ್ಟಿಗೆ ಯಾಕೆ ಸೇರ್ಕೊಬೇಕು ಅಂತಂದರೆ, ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟು. ಯಾಕೆ ಅಂತಂದರೆ ಇದ್ರ ಬಗ್ಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಈಗ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಆದ ಕಾರಣ ನಾವು ಕನ್ಸರ್ವೇಷನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ನಮ್ಮ ಪರಿಸರ ತುಂಬ ಪ್ರಮುಖ ಪಾತ್ರ. This is Ramya MV. I am working as a faculty in Ecology and Environmental Science Department from past 4 years. So why environmental science is important means, so it is having a wider scope from like global issues and like now the current issue what we are facing is climate change, global warming and all. So if students come and join to this department, they'll be aware and they'll have an awareness about the global issues and how we can mitigate the effects from the anthropogenic activities. So students have to join our course, and it is having wider opportunities in all the field. So in job opportunities also we have various placements and all. So that's why they have to join this. ನಮಸ್ತೆ, ನನ್ನ ಹೆಸರು ಶ್ರೀಕೇತನ್ ಅಂತ. ನಾನು ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಏನಕ್ಕೆ ಎನ್ವೈರನ್ಮೆಂಟಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತು ಎಲ್ರಿಗೂ ಗೊತ್ತಿದೆ, ಬಟ್ ಆದರೂ ಒಂದು ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು, ಇವತ್ತು ನೇಚರ್ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲರೂ IT BT ಆ ಕಡೆ ಎಲ್ಲ ಫೋಕಸ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಎನ್ವೈರನ್ಮೆಂಟಲ್ಗೆ ನೇಚರು. ನಮಗೆ ಬೆಳಗ್ಗೆದ್ರೆ ನಾವು ಬೆಳಗ್ಗೆ ನೋಡ್ತಾ ಇರ್ತೀವಿ, ಬಟ್ ಅದನ್ನೇ ನಾವು ಕನ್ಸರ್ನಲ್ಲಿ ಇಟ್ಕೊಂಡು ನಾವು ಯಾವುದೇ ರೀತಿ ಪ್ರಿಕಾಷನ್ಸ್ ಆಗಲಿ ಏನೇ ಇರೋದು ನಾವು ತೊಗೊತಾ ಇರಲ್ಲ. ಮನುಷ್ಯಂಗೆ ಬೇಕಾಗಿರೋದೇ ನೇಚರು, ನೀರು, ಗಾಳಿ, ಬೆಳಕು, ಇದೇ ಬೇಕಿರೋದು. ನಾವು ಇದನ್ನೇ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಎಷ್ಟು ಮಾಡಿದ್ರೂ ಎಷ್ಟು ಟೆಕ್ನಾಲಜಿ ಇದ್ರೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಈ ಥರದ್ದು ಬೇಸಿಕ್ಸ್ನ ಕಲ್ತ್ಕೊಳ್ಳೋದ್ರಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಜಾಬ್ ಆಪರ್ಚುನಿಟೀಸ್ವರೆಗೂ ಪ್ರತಿಯೊಂದು ನಮಗೆ ಅವಕಾಶ ಇರೋದ್ರಿಂದ ಸೊ ನೀವು ಎನ್ವೈರನ್ಮೆಂಟಲ್ ಸೈನ್ಸ್ ಸೇರಿಕೊಂಡ್ರೆ ನಿಮ್ಮ ಲೈಫು ಪ್ಲಸ್ ಸೊಸೈಟಿನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಬಂದು ಜಾಯ್ನ್ ಆಗಿ. I am Priyanka Patel. I am working as lecturer in the Department of Ecology and Environmental Science from past 2 years. Why to choose this environmental science means there is a wide range of career options in this environmental science in the industries like safety officers and environmental consultancies. But the problem is the awareness to the students. By opting to this environmental science, the students comes to know the value of this environmental science. ವಿಶ್ವವಿದ್ಯಾನಿಲಯದಲ್ಲಿ ಸರಸ್ವತಿ ದೇಗುಲದಂತಿರುವ ಗ್ರಂಥಾಲಯ ಮತ್ತು ಡಿಜಿಟಲ್ ಗ್ರಂಥಾಲಯದ ಸುಲಲಿತವಾದ ಸೌಕರ್ಯವಿದೆ. ತುಮಕೂರು ವಿಶ್ವವಿದ್ಯಾಲಯದ ಗ್ರಂಥಾಲಯಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ರವಿ ವೆಂಕಟ್, ಲೈಬ್ರರಿಯನ್. ನಮ್ಮ ಲೈಬ್ರರಿಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಕಲೆಕ್ಷನ್ಗಳಿವೆ. ಮುಖ್ಯವಾಗಿ PG ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ಮತ್ತು ಇದಲ್ಲದೆ ನಮ್ಮ ಲೈಬ್ರರಿಯಲ್ಲಿ ರಿಸೋರ್ಸ್ ಇದೆ. ಹೆಚ್ಚಾಗಿ ಮಿಂಟ್ ಬುಕ್ಸ್ ಅಂತ ಇವೆ, ಮತ್ತು indiastat.com ಅಂತಿದೆ. ಮತ್ತು ಇತ್ತೀಚೆಗೆ ಗೌರ್ಮೆಂಟಿಂದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನೋ ಅಡಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸುಮಾರು 30 ಪಬ್ಲಿಷರ್ದು 13,000 ಜರ್ನಲ್ಸ್ಗಳಿವೆ. ಇದಲ್ಲದೆ ನಾವು ನಮ್ಮ ಲೈಬ್ರರಿಯಲ್ಲಿ ಇನ್ಹೌಸ್ ಡೇಟಾಬೇಸ್ ಮೇಂಟೈನ್ ಮಾಡಿದ್ದೀವಿ. ಅದನ್ನು ಇನ್ಸ್ಟಿಟ್ಯೂಷನಲ್ ರೆಪಾಸಿಟರಿ ಅಂತ ಹೇಳ್ತೀವಿ. ಈ ಇನ್ಸ್ಟಿಟ್ಯೂಷನಲ್ ರೆಪಾಸಿಟರಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕ್ವಶನ್ ಪೇಪರ್ಸ್ಗಳು ಮತ್ತು ಫ್ಯಾಕಲ್ಟಿ ಪಬ್ಲಿಕೇಶನ್ಸು ಇವೆಲ್ಲವನ್ನು ಇದರಲ್ಲಿ ಅಳವಡಿಸಿದ್ದೀವಿ. ಮತ್ತು ಆದ್ಯತೆ ಮೇರೆಗೆ ಕ್ವಶನ್ ಪೇಪರ್ಸನ್ನು ಅವರ ಇಮೇಲ್ಗೂ ನಾವು ಕಳಿಸ್ತೀವಿ. ನಮ್ಮಲ್ಲಿ ಒಳ್ಳೆ ರೆಫರೆನ್ಸ್ ಕಲೆಕ್ಷನ್ಗಳು ಇವೆ, ಮತ್ತು ಇಶ್ಯೂ ರಿಟರ್ನ್ ಪುಸ್ತಕಗಳು ಚೆನ್ನಾಗಿವೆ. ಮತ್ತು ಅದಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ಗಳನ್ನು ನಾವು ತರಿಸ್ತೀವಿ, ಮತ್ತು ಕಾಂಪಿಟೇಟಿವ್ ಜರ್ನಲ್ಸ್ ಮ್ಯಾಗಝೈನ್ಸ್ಗಳನ್ನು ನಾವು ತರಿಸ್ತಾ ಇದ್ದೀವಿ. ಸೊ ಇದಲ್ಲದೆ ಲೈಬ್ರರಿ ಯಾವ್ಯಾವುದು ಇನ್ಫಿಬ್ನೆಟ್ ಅನ್ನೋ ಸೇವೆಗಳೇನೇನಿದೆ ಅದನ್ನೆಲ್ಲ ನಾವು ಇದರಲ್ಲಿ ಅಳವಡಿಸಿದ್ದೀವಿ. ಸೊ ರಿಸರ್ಚ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದೀವಿ. ಶೋಧಗಂಗಾ ಅಂತಿದೆ. ಶೋಧಗಂಗದಲ್ಲಿ ನಮ್ಮ ತುಮಕೂರು ಯೂನಿವರ್ಸಿಟಿಯ ಥೀಸಿಸ್ಗಳನ್ನೆಲ್ಲ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ಮತ್ತು ಇತ್ತೀಚೆಗೆ ಒಂದು ಶೋಧ ಚಕ್ರ ಅಂತ ರಿಸರ್ಚ್ ಸ್ಕಾಲರ್ಸ್ಗೆ ಅನುಕೂಲ ಆಗಲಿ ಅಂತ, ಮತ್ತು IRNS ಇನ್ಫಿಬ್ನೆಟ್ ಅಂತಿದೆ. ಅದರಲ್ಲಿ ನಮ್ಮ ಎಲ್ಲ ಫ್ಯಾಕಲ್ಟಿಗಳ ಪಬ್ಲಿಕೇಶನ್ಸ್ ಅನ್ನು ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ತುಮಕೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಯಶಸ್ವಿಯಾಗಿ ವಿದ್ಯಾರ್ಥಿಗಳು ಪದವಿ ಪಡೆದುಕೊಂಡು ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳಲ್ಲಿ ಪರಿಸರದ ಪ್ರತಿಷ್ಠಿತ ಹುದ್ದೆಗಳನ್ನು ಹೊಂದುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ದರ್ಶನ್. ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹೊಸಕೆರೆಯವನು. ನಾನು 2016ರಿಂದ 18ನೇ ಸಾಲಿನಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಎನ್ವೈರ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿರ್ತೀನಿ. ನಾನೀಗ ಪ್ರೆಸೆಂಟ್ಲಿ ವರ್ಕಿಂಗ್ ಎಸ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಯಾರೇ ಮಾಸ್ಟರ್ ಡಿಗ್ರಿನ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಮಾಡ್ತೀನಿ ಅಂದರೂ ನಾನು ನಮ್ಮ ಡಿಪಾರ್ಟ್ಮೆಂಟನ್ನು ರೆಫರ್ ಮಾಡ್ತೀನಿ. ಯಾಕೆ ಅಂತಂದರೆ ಅಲ್ಲಿ ವೆಲ್ ವರ್ಸ್ಡ್ ಮತ್ತು ಹೈಲಿ ಕ್ವಾಲಿಫೈಡ್ ಲೆಕ್ಚರರ್ಸ್ ಇದ್ದಾರೆ. ನಮ್ಮ ಸ್ಟಡೀಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ಮತ್ತು ಫ್ರೆಂಡ್ಲಿ ನೇಚರ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಎನ್ವೈರ್ಮೆಂಟ್ ಫುಲ್ಲು. ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಲ್ಯಾಬ್ರೇಟ್ರಿ ಇದೆ. ಅದೇ ರೀತಿ ಲೈಬ್ರರಿ ಕೂಡ ಚೆನ್ನಾಗಿದೆ. ಈಗ ಎನ್ವೈರ್ಮೆಂಟ್ ಮಾಡಿಕೊಂಡು ಏನಪ್ಪ ಫ್ಯೂಚರಲ್ಲಿ ಆಪರ್ಚುನಿಟಿ ಇದೆ ಅಂತ ಅನ್ನೋರಿಗೆ ಈಗ ನಾನೇ ಒಂದು ಎಕ್ಸಾಂಪಲ್ಲು. ಈಗ ನಾನು ಮಾಸ್ಟರ್ ಡಿಗ್ರಿ ಎನ್ವೈರ್ಮೆಂಟಲ್ ಸೈನ್ಸ್ ಮಾಡೋದ್ರಿಂದ ಇಲ್ಲಿ ರಿಕ್ರೂಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ನಾವು ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೂ ಲ್ಯಾಬ್ರೇಟ್ರೀಸಲ್ಲಿ ಎನ್ವೈರ್ಮೆಂಟಲಿಸ್ಟ್ ಅಥವಾ ಎನ್ವೈರ್ಮೆಂಟಲ್ ಇಂಜಿನಿಯರ್ ಅಂತ ರಿಕ್ರೂಟ್ ಮಾಡ್ಕೋತಾರೆ. ಅದಕ್ಕೆ ಕಂಪಲ್ಸರಿ ಎನ್ವೈರ್ಮೆಂಟಲ್ ಸೈನ್ಸಲ್ಲೇ ಮಾಸ್ಟರ್ ಡಿಗ್ರಿ ಮುಗಿಸಿರಬೇಕು. ಅದೇ ರೀತಿ ಈಗ ಇಸ್ರೋ ಆಯಿತು ಅಥವಾ ಏನಾದ್ರು ರಿಸರ್ಚ್ ಫೀಲ್ಡ್ಗೆ ಹೋಗ್ತೀನಿ ಅಂತಂದ್ರೂ ಎನ್ವೈರ್ಮೆಂಟಲ್ ಸೈನ್ಸು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಈಗ. ಅದೇ ರೀತಿ ಈಗ ನೀವು UGC ನೆಟ್ ಅಥವಾ KSET ಕ್ಲಿಯರ್ ಮಾಡ್ಕೊಂಡು ಬೇಕಾದ್ರೆ ಪ್ರೊಫೆಸರ್ಸೂ ಆಗ್ಬೋದು. ಅದೇ ರೀತಿ PhD ಮಾಡ್ಕೋಬೋದು. PhD ಮಾಡ್ಕೊಂಡ್ರೂ ಈಗಿನ ಇದರಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಎನ್ವೈರ್ಮೆಂಟಲ್ ಸೈನ್ಸ್ಗೆ. ಅದರಿಂದ ಯಾರೇ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದ್ಕೊಂಡಿರೋರಿಗೆ ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನೇ ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು. Hi everyone, I am Nilesh, working as a senior environmental engineer at Magellan Aerospace. It is a Canadian-based MNC located in Tumkur. We have multiple branches in Bangalore across the global. Environmental MSc play a very crucial role in my career opportunity. I like to thank my Tumkur University, my all HODs and also teachers who are supporting me lot in the academics. Hi, this is Nazia Sultana and I did my masters in environmental science at Tumkur University, and currently I am working as an executive environmental planner at AM Enviro Engineers. Students think that there is a scope, whether there is a scope related to these subjects, we have any career opportunities in this subject and all. Let me tell you that environmental science is an rapidly growing and interdisciplinary subject that offers a wide range of career opportunities due to this increasing global concerns about climate change, pollution, diversity losses, sustainable developments, etc. Do things in, if you work in any organizations like in private sectors, just you learn every day you learn new things. Today you have learned something, means if you are suppose same thing you have to apply tomorrow also. No, like that not. You have to just go newly you expose yourself in new things like that. I just wanted to tell that students just go through this subject. There is a very various wide range of opportunities and all. Thank you.